ಜನರಿಗೆ ಅದೊಂದು ದೊಡ್ಡ ಪ್ರತಿಷ್ಠೆ ವಿಷಯ ಆಗ್ಬಿಟ್ಟಿದೆ. ನನ್ನ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಬುದ್ಧಿವಂತ ಅಂತಕ್ಕಂಥದ್ದು. ದಯಮಾಡಿ ಎಲ್ಲ ಪಾಲಕ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾನೆ ಅವನು ಯಾವುದೇ ರೀತಿಯಲ್ಲಿ ಅವನ ಜೀವನದಲ್ಲಿ ಬಂದಂಥ ಸಮಸ್ಯೆಗಳನ್ನು ಅವನು ಎದುರಿಸೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂಥ ಒಂದು ನೈತಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಈ ಸರ್ಕಾರಿ ಶಾಲೆಗಳು. ಯಾಕಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿಯಾಗಿದ್ದು, ನಮ್ಮ ಮಾನ್ಯ ಸಂಸದರು ಕೂಡ ಸರ್ಕಾರಿ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದು. ಇಲ್ಲಿ ಸಾಕಷ್ಟು ಜನ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಜೀವನವನ್ನು ಕಟ್ಕೊಂಡಂಥವ್ರು ಇದ್ದಾರೆ. ತಮ್ಮ ಜೀವನವನ್ನು ಸಮರ್ಥವಾಗಿ ಎದುರಿಸಿ ಇವತ್ತು ಒಂದು ಉತ್ತಮವಾದ ಜೀವನ, ಹಾಗೆಯೇ ಸಮಾಜಕ್ಕೆ ಮಾದರಿಯಾಗಿ ಬೆಳೀತಕ್ಕಂಥ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಆದರೆ ಇಂಥ ಒಂದು ಖಾಸಗಿ ಶಾಲೆಗಳ ಒಂದು ಹಾವಳಿಯಲ್ಲಿ ಕೂಡ ತನ್ನತನವನ್ನು ಬಿಟ್ಟುಕೊಡದೆ ಮಕ್ಕಳಿಗೆ ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಡ್ತಾ, ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡ್ತಾ ಇವತ್ತಿಗೂ ಅಜರಾಮರವಾಗಿ ನಿಂತಿರ್ತಕ್ಕಂಥ ಕೆಲವು ಶಾಲೆಗಳ ಪೈಕಿ ನಮ್ಮ ಕುಮಾರಸ್ವಾಮಿ ಶಾಲೆ ಕೂಡ ಒಂದು ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ.